ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ಪರೀಕ್ಷೆಯಲ್ಲಿ ಛಂದಸ್ಸಿನ ಒಂದು ಪ್ರಶ್ನೆ ಕಡ್ಡಾಯವಾಗಿರ್ತದೆ. ಹಿಂದಿನ ವಿಡಿಯೋಗಳಲ್ಲಿ ಕಂದ ಪದ್ಯ ಮತ್ತು ವೃತ್ತಗಳ ಬಗ್ಗೆ ನಾವು ತಿಳಿದುಕೊಂಡು, ಈಗ ಷಟ್ಪದಿಗಳನ್ನು ಹೇಗೆ ಕಂಡುಹಿಡಿಯುವುದು ಅಂತ ತಿಳ್ಕೊಳ್ಳೋಣ. ನೋಡಿ, ಪರೀಕ್ಷೆಯಲ್ಲಿ 3 ಸಾಲು ಬಂದಿದ್ದರೆ ಅದು ಷಟ್ಪದಿಯೇ ಆಗಿರುತ್ತದೆ ಅಂತ ನೀವು ತಿಳ್ಕೋಬೇಕು. ಪರೀಕ್ಷೆಯಲ್ಲಿ ಒಂದು ವೇಳೆ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಹೆಸರು ಬರೆಯಿರಿ ಅಂತ 3 ಸಾಲುಗಳನ್ನು ಕೊಟ್ಟಿದ್ದರೆ ಅದು ಷಟ್ಪದಿ ಆಗಿರ್ತದೆ. ಕಂಡುಹಿಡಿಯಲಿಕ್ಕೆ ಅತ್ಯಂತ ಸುಲಭವಾದ ಒಂದು ಇದು. ಪರೀಕ್ಷೆಯಲ್ಲಿ 3 ಸಾಲು ಬಂದಿದ್ದರೆ ಅದು ಷಟ್ಪದಿ ಆಗಿರ್ತದೆ. ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ. ಭಾಮಿನಿ ಷಟ್ಪದಿ ನೋಡಿ, 1 ಮತ್ತು 2ನೇ ಸಾಲಿನಲ್ಲಿ 14 ಮಾತ್ರೆಗಳು ಬಂದಲ್ಲಿ ಭಾಮಿನಿ ಷಟ್ಪದಿ ಎಂದು ತಿಳಿದು 3 ಮತ್ತು 4 ಮಾತ್ರೆಗಳಂತೆ ಗಣ ವಿಭಾಗ ಮಾಡುವುದು. 1 ಮತ್ತು 2ನೇ ಸಾಲಿನಲ್ಲಿ 14 ಮಾತ್ರೆಗಳು ಬಂದಲ್ಲಿ ಭಾಮಿನಿ ಷಟ್ಪದಿ ಎಂದು ತಿಳಿದು 3 ಮತ್ತು 4 ಮಾತ್ರೆಗಳಂತೆ ಗಣ ವಿಭಾಗ ಮಾಡುವುದು 14 ಮಾತ್ರೆಗಳು ಬರುತ್ತವೆ. ಹೇಗೆ ಅನ್ನೋದು ಉದಾಹರಣೆಗಳನ್ನು ನೋಡೋಣ. 3ನೇ ಸಾಲಿನಲ್ಲಿ 3 ಮತ್ತು 4 ಮಾತ್ರೆಗಳಂತೆ 6 ಗಣಗಳು ಬಂದು ಕೊನೆಯಲ್ಲಿ ಗುರು ಬಂದು 23 ಮಾತ್ರೆಗಳು ಬರುತ್ತವೆ. ಕೌರವೇಂದ್ರನ ಕೊಂದೆ ನೀನು ಪದ್ಯದ ಯಾವುದೇ ಸಾಲುಗಳು ಬಂದಲ್ಲಿ ಭಾಮಿನಿ ಷಟ್ಪದಿ ಎಂದು ತಿಳಿಯುವುದು. ನೋಡಿ, ನಿಮಗೆ ಪದ್ಯ ನೋಡಿದ್ಕೊಳ್ಳೆ ಗೊತ್ತಾಗ್ತದೆ, ಇದು ಕೌರವೇಂದ್ರನ ಕೊಂದೆ ನೀನು ಪದ್ಯದಿಂದ ಇದೆ ಅಂತ ತಿಳಿದುಕೊಂಡ್ರೆ ಅದು ಭಾಮಿನಿ ಷಟ್ಪದಿ ಅಂತ ನೀವು ಕಣ್ಮುಚ್ಚಿ ಹೇಳಬಹುದು. ಈಗ ಉದಾಹರಣೆಯೊಂದಿಗೆ ಯಾವ ರೀತಿ ಗಣ ವಿಂಗಡಣೆ ಯಾವ ರೀತಿ ಬರ್ತದೆ ಅನ್ನೋದನ್ನು ನೋಡೋಣ. ನೋಡಿ, ಉದಾಹರಣೆ, ಏನು ಹೇಳೈ ಕರ್ಣ ಚಿತ್ತ. ಇಲ್ಲಿ ನೋಡಿ, ಈ ರೀತಿ 3, 4, 3, 4 ನೋಡಿ, 14 ಮಾತ್ರೆಗಳು ಬಂದಾಗ 3, 4, 3, 4 ಅಂತ ಗಣ ವಿಂಗಡಣೆ ನೀವು ಮಾಡಬೇಕು. ನೋಡಿ, ಏನು ಹೇಳೈ ಕರ್ಣ ಚಿತ್ತ, ಗ್ಲಾನಿ ಯಾವುದು ಮನಗೆ ಕುಂತಿ. ನೋಡಿ, ಇದು ಮೊದಲನೇ ಸಾಲು, ಇದು 2ನೇ ಸಾಲು. ಇಲ್ಲಿ 2 ಸಾಲಿನಲ್ಲಿ 14 ಮಾತ್ರೆ ಬಂದವು. ಈಗ ನೀವು ಪ್ರಸ್ತಾರ ಹಾಕಿ ಇದ್ಕೊಳ್ಳೆ ಗೊತ್ತಾಗ್ತದೆ. ಗುರು ಲಘು ಗುರು ಗುರು ಅಂತ ಯಾವ ರೀತಿ ಹಾಕೋದು ಅನ್ನೋದನ್ನು ಕಂದ ಪದ್ಯ ಒಂದು ಇದರಲ್ಲಿ ನಾನು ಹೇಳಿದ್ದೀನಿ. ಕಂದ ಪದ್ಯ ವಿಡಿಯೋದಲ್ಲಿ ಪ್ರಸ್ತಾರವನ್ನು ಅಂದರೆ ಈ ಲಘು ಗುರು ಯಾವ ರೀತಿ ಹಾಕೋದು ಅಂತ, ಗುರು ಹಾಕಲಿಕ್ಕೆ ಏನೇನು ನಿಯಮ, ಲಘು ಹಾಕಲಿಕ್ಕೆ ಏನು ನಿಯಮ ಅನ್ನೋದನ್ನು ಹೇಳಿದ್ದೀನಿ. ಅದು ಆ ಒಂದು ವಿಡಿಯೋವನ್ನು ನೀವು ನೋಡಬಹುದು ಪ್ಲೇಲಿಸ್ಟ್ನಲ್ಲಿ. ಏನು ಹೇಳೈ ಕರ್ಣಚಿತ್ತ, ಗ್ಲಾನಿ ಯಾವುದು ಮನಕ್ಕೆ ಕುಂತಿ. ನೋಡಿ, ಇವೆರಡು ಸಾಲುಗಳು 14 ಮಾತ್ರೆ ಬಂದವು. ಆಮೇಲೆ 3ನೇ ಸಾಲಿನಲ್ಲಿ 23 ಮಾತ್ರೆಗಳು ಬಂದವು. ಇಲ್ಲಿ 3, 4, 3, 4, 3, 4 ಈ ರೀತಿ 3 ಸರಿ ಬರ್ತದೆ. ಆಮೇಲೆ ನಂತರ ಒಂದು ಗುರು ಬರ್ತದೆ. ಆದ ಕಾರಣ 21 + 2 ಗುರು ಅಂತಂದರೆ 23 ಆಗ್ತವೆ. ಇಲ್ಲಿ 3, 4, 3, 4 ನೋಡಿ, ಇದು 14 ಆಗ್ತದೆ. ಈ ರೀತಿ ನಿಮಗೆ 3 ಸಾಲುಗಳನ್ನಷ್ಟೇ ಕೊಡ್ತಾರೆ. ಪೂರ್ಣ ಪದ್ಯವನ್ನು ಕೊಡಿದ್ರೆ ಕೇವಲ 3 ಸಾಲುಗಳನ್ನು ಕೊಡ್ತಿರ್ತಾರೆ. ಅದರ ಮೇಲಿಂದ ನೀವು ಸುಲಭವಾಗಿ ಇದು ಷಟ್ಪದಿ ಅಂತ ತಿಳ್ಕೊಬೋದು, ಇದನ್ನು ಮಾಡ್ಕೋಬೋದು. ಮತ್ತು ಕೌರವೇಂದ್ರನ ಕೊಂದೆ ನೀನು ಪದ್ಯದ ಸಾಲುಗಳಿದ್ರಂತೂ ಅದು ಭಾಮಿನಿ ಷಟ್ಪದಿ ಅಂತ ತಿಳಿದುಕೊಂಡು ಈ ರೀತಿ ನೀವು 3, 4, 3, 4 14 ಮಾತ್ರೆ ಮೊದಲ ಮತ್ತು 2ನೇ ಸಾಲು ಮತ್ತು 3ನೇ ಸಾಲಿನಲ್ಲಿ ಈಗ 23 ಮಾತ್ರೆಗಳು ಬರ್ತವೆ. ಇಲ್ಲೂ ನೋಡಿ, ಮಾರಿಗೌತಣವಾಯಿತು ನಾಳಿನ ಭಾರತವು. ಈ ಒಂದು ಉದಾಹರಣೆ 3 ಸಾಲಿನ ತೆಗೆದುಕೊಂಡು ಕೂಡ ಕೊಡಲಾಗಿದೆ. 14 ಮಾತ್ರೆ ಬಂದಿವೆ. ಇಲ್ಲಿ 23 ಮಾತ್ರೆ ಬಂದಿದೆ. 3, 4, 3, 4 ಗಣ ಹಾಕಲಿಕ್ಕೆ ಮರಿಬಾರ್ದು ನೀವು. ಈ ಒಂದು ಇದನ್ನು ಕರೆಕ್ಟಾಗಿ ಮಾಡ್ತಾ ಹೋದರೆ ಸುಲಭವಾಗಿ ನಿಮಗೆ ಛಂದಸ್ಸು ಯಾವುದು ಅನ್ನೋದು ಗೊತ್ತಾಗ್ತದೆ. ಇಲ್ಲೂ ಕೂಡ ನೋಡಿ, ಮರುಳು ಮಾಧವ ಮಹೀಯ ರಾಜ್ಯದ ಸಿರಿಗೆ ಸೋಲುವನಲ್ಲ ಕೌಂತೆ. ಈ ಪದ್ಯವನ್ನು ತೆಗೆದುಕೊಂಡು ಇಲ್ಲಿ ಮಾತ್ರೆಗಳನ್ನು ಹಾಕಿ ಬರೆಯಲಾಗಿದೆ. ಇದು ಭಾಮಿನಿ ಷಟ್ಪದಿ ಬಗ್ಗೆ. ಇನ್ನು ವಾರ್ಧಕ ಷಟ್ಪದಿ ನೋಡಿ, 1 ಮತ್ತು 2ನೇ ಸಾಲಿನಲ್ಲಿ 20 ಮಾತ್ರೆಗಳು ಬಂದಲ್ಲಿ ವಾರ್ಧಕ ಷಟ್ಪದಿ ಎಂದು ತಿಳಿಯುವುದು. ನೋಡಿ, 1 ಮತ್ತು 2ನೇ ಸಾಲಿನಲ್ಲಿ 20 ಮಾತ್ರೆಗಳು ಬರ್ತವೆ. 1 ಮತ್ತು 2ನೇ ಸಾಲಿನಲ್ಲಿ 5 ಮಾತ್ರೆಗಳ 4 ಗಣ ವಿಭಾಗ ಮಾಡುವುದು 20 ಮಾತ್ರೆಗಳು ಬರ್ತವೆ. 1 ಮತ್ತು 2ನೇ ಸಾಲಿನಲ್ಲಿ 5 ಮಾತ್ರೆಗಳ 4 ಗಣ ನೋಡಿ, 5 ಮಾತ್ರೆಗಳ 4 ಗಣ. 3ನೇ ಸಾಲಿನಲ್ಲಿ 5 ಮಾತ್ರೆಗಳ 6 ಗಣಗಳು ಬಂದು ಕೊನೆಯಲ್ಲಿ ಗುರು ಬಂದು 32 ಮಾತ್ರೆಗಳು ಬರುತ್ತವೆ. ವೀರವಲವ ಪದ್ಯದ ಯಾವುದೇ ಸಾಲುಗಳು ಬಂದಲ್ಲಿ ವಾರ್ಧಕ ಷಟ್ಪದಿ ಎಂದು ತಿಳಿಯುವುದು. ನೋಡಿ, ವೀರಲವ ಪದ್ಯದ ಯಾವುದೇ ಸಾಲುಗಳು ಬಂದಲ್ಲಿ ವಾರ್ಧಕ ಷಟ್ಪದಿ ಎಂದು ತಿಳಿಯುವುದು. ನೋಡಿ, ಸ್ವಲ್ಪ ಉದ್ದನೆಯ ಸಾಲುಗಳು ಕಂಡುಬಂದು 3 ಸಾಲುಗಳು ಕಂಡು ಬಂದರೂ ಕೂಡ ನೀವು ವಾರ್ಧಕ ಷಟ್ಪದಿ ಅಂತ ತಿಳಿಯಬಹುದು. ಇದು ಕೂಡ ಸುಲಭ. ನೋಡಿ, ಊರ್ವಿ ಒಳ್ ಕೌಸಲ್ಯ ಪಡೆದಕ್ವ ರಾಮ. ನೋಡಿ, ಇಲ್ಲಿ
5 5 5ರಂತೆ 4 ಸರಿ ಬಂತು. ಅಲ್ಲಿ ನಮಗೇನು ಬಂದಿತ್ತು 3 4 3 4 ಬಂದಿತ್ತು, 14 ಮಾತ್ರೆ ಬಂದಿತ್ತು. ಇಲ್ಲಿ 20 ಮಾತ್ರೆ ಬಂತು, ಅಂದರೆ ಜಾಸ್ತಿ ಇದು ಬಂದು ಇಲ್ಲಿ 5 5 5 5 ಅಂತ ನೀವು ನೆನಪಿನಿಂದ ಹಾಕಬೇಕು. ಇದು ವಾರ್ಧಕ ಷಟ್ಪದಿ ಅಂತ ನೆನಪಿನಲ್ಲಿಡಿ. ವೀರಲವ ಪದ್ಯ. ಇಲ್ಲಿ ಕೂಡ 5 5 4 ಸರಿ ಹಾಕ್ಕೊಳ್ಳಿ, 20 ಮಾತ್ರೆ ಆಯಿತು. ಇಲ್ಲಿ 5 5 ನೀವು ಎಷ್ಟು ಸರಿ ಹಾಕಬೇಕು? 6 ಸರಿ ಹಾಕಬೇಕು. 6 ಬಾರಿ 5 5 5 ಅಂತ 6 ಬಾರಿ ಹಾಕಿ ನಂತರ ಒಂದು ಗುರು ಬರ್ತದೆ. ಅಂದರೆ 5 6 30 ಪ್ಲಸ್ 2 32 ಮಾತ್ರೆಗಳು ನಿಮಗೆ ಇಲ್ಲಿ ಕಾಣಸಿಗ್ತವೆ. 32 ಮಾತ್ರೆ. ಇದು ವಾರ್ಧಕ ಷಟ್ಪದಿ ವೀರಲವ ಪದ್ಯ. ನೋಡಿ, ಇಲ್ಲಿ ಕೂಡ ಮತ್ತೊಂದು ಉದಾಹರಣೆ ಬೇರೆ ಪದ್ಯದ ಸಾಲುಗಳನ್ನು ತಗೋತಾ ಇದ್ದಾರೆ. ಅದೇ ಬಲ್ಗೈಯನ್ ರಪರಂಜಿ ತಡೆಯರಿದ್ದರ ಗೋಧ್ವಾನ ಸೊಲ್ಗೇಳಿ ನಮಿಸಲೆಳೆ ಯೊಳ್ಚರಿಸು ತದ್ವರದ. ಇದು ನೋಡಿ, ಆ ವೀರಲವ ಪದ್ಯದ್ದೇ ಬೇರೆ ಸಾಲುಗಳಿವು. ಇಲ್ಲಿಯೂ ಕೂಡ 20 ಮಾತ್ರೆ 32 ಮಾತ್ರೆ, ಹೀಗೆ 5 5 ನೀವು ವಿಭಾಗ ಮಾಡಲಿಕ್ಕೆ ಮರೆಯಬಾರದು. ವಾರ್ಧಕ ಷಟ್ಪದಿ ನೀವು ಆ ಹಿಂದಿನ ಭಾಮಿನಿ ಷಟ್ಪದಿಯಲ್ಲಿ 3 4 3 4, ಇಲ್ಲಿ 5 5 5. ಇಲ್ಲಿ ಮತ್ತು ಒಂದಿಷ್ಟು ಸಾಲುಗಳನ್ನು ತೆಗೆದುಕೊಂಡಲಾಗಿದೆ ನೋಡಿ. ಎತ್ತಣತು ರಂಗಮಿದು ಪೊಕ್ಕಪೂ ದೋಟಮಂ. ಇಲ್ಲಿ ಕೂಡ 20 ಮಾತ್ರೆ 32 ಮಾತ್ರೆ ಬಂದು. ಇದು ವಾರ್ಧಕ ಷಟ್ಪದಿ. ಇಲ್ಲಿ ಅಭ್ಯಾಸಕ್ಕಾಗಿ ಛಂದಸ್ಸಿನ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋದು ನೋಡಿ. ಜೂನ್ 2011ರಿಂದ ಜೂನ್ 2015 2022 ಎಲ್ಲ ಕೊಟ್ಟಿದೆ. ಇವನ್ನ 3 ಸಾಲುಗಳು ಕೊಟ್ಟಿದಾಗ ನೀವು ಸುಲಭವಾಗಿ ಇದು ಷಟ್ಪದಿ ಅಂತ ತಿಳಿದುಕೊಳ್ಳೋದು. 3 4 3 4 ಹಾಕಿದರೆ ಅದು ಭಾಮಿನಿ ಷಟ್ಪದಿ, 5 5 5 5 ಹಾಕಿದರೆ ಅದು ವಾರ್ಧಕ ಷಟ್ಪದಿ. ನೋಡಿ, ಇಲ್ಲೆಲ್ಲ ಯಾವ್ಯಾವ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿದ ಎಲ್ಲವನ್ನು ಕೊಡಲಾಗಿದೆ. ನೀವು ಅವನ್ನ ಪ್ರಾಕ್ಟೀಸ್ ಮಾಡಿ ಅವನ್ನು ಇದೇ ರೀತಿ ನೀವು ಸುಲಭವಾಗಿ ಷಟ್ಪದಿಯ ಒಂದು ಅಂಕಗಳನ್ನು ನೀವು ಗಳಿಸಬಹುದು. ನೋಡಿ, ಜೂನ್ 2024, ಜೂನ್ 2022, 19 ಎಲ್ಲ ಇವಿಷ್ಟು ನೀವು ಬಿಡಿಸಿಬಿಟ್ರೆ ಆರಾಮವಾಗಿ ನೀವು ಷಟ್ಪದಿಯ ಒಂದು ಈ ಪ್ರಶ್ನೆಗಳನ್ನು ಬರೀಬಹುದು. ಮತ್ತು ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ನಿಮ್ಮ ಪರೀಕ್ಷೆಗೆ 100ಕ್ಕೆ 100 ಅಂಕ ಗಳಿಸುವ ಬೇರೆ ಅಂಶಗಳೊಂದಿಗೆ ಭೇಟಿಯಾಗೋಣ. ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ.